ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಇಷ್ಟು ದಿನ ತಣ್ಣಗಿದ್ದ ವಿಜಯಪುರದ ಭೀಮಾ ತೀರದಲ್ಲಿ ಮತ್ತೆ ರಕ್ತದ ಹೋಕುಳಿ ಹರಿದಿದೆ. ಹೆಣ್ಣು ಹೊನ್ನು ಮಣ್ಣಿನ ಹಗೆತನಕ್ಕೆ ಮತ್ತೊಮ್ಮೆ ಸಾಲು ಸಾಲು ಹೆಣಗಳು ಉರುಳಿದ್ದಾವೆ. ಇಡೀ ಕರ್ನಾಟಕವೇ ಬೆಚ್ಚಿ ಬೀಳಿಸುವಂತಹ ಭೀಕರ ನರಮೇಧ ಒಂದು ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಗೋವಿಂದಪುರ ಗ್ರಾಮದಲ್ಲಿ ನಡೆದಿದೆ. ಕೇವಲ ಒಂದು ಜಮೀನು ವಿವಾದದ ಹಿನ್ನೆಲೆಯಲ್ಲಿ ಬರೋಬ್ಬರಿ 6 ಜನರನ್ನು ಅತ್ಯಂತ ಬರ್ಬರವಾಗಿ ಕ್ರೂರವಾಗಿ ಕೊಲೆ ಮಾಡಲಾಗಿದೆ. ಇದರಲ್ಲಿ ಒಂದೇ ಕುಟುಂಬದ 5 ಸದಸ್ಯರು ಸೇರಿದ್ದಾರೆ ಅಂದರೆ ನೀವು ನಂಬಲೇಬೇಕು. ಈ ಭೀಕರ ಹತ್ಯಾಕಾಂಡದಿಂದ ಇಡೀ ಜಿಲ್ಲೆಯೇ ಸದ್ಯ ಉದ್ವಿಗ್ನ ಆಗಿದೆ. ಆದರೆ ಈ ಪ್ರಕರಣದಲ್ಲಿ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಘಟನೆ ನಡೆದ ತಕ್ಷಣವೇ ಅಲರ್ಟ್ ಆಗಿರುವ ಚಡಚಣ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಕೃತ್ಯ ಎಸಗಿದ ಬರೋಬ್ಬರಿ 12 ಜನ ಆರೋಪಿಗಳನ್ನು ಈಗಾಗಲೇ ಜೈಲಿನ ಕಂಬಿ ಹಿಂದೆ ತಳ್ಳಿದ್ದಾರೆ. ಸಂತ್ರಸ್ತ ಕುಟುಂಬ ನೀಡಿದ ದೂರಿನ ಮೇರೆಗೆ ಒಟ್ಟು 12 ಜನರ ವಿರುದ್ಧ FIR ದಾಖಲಾಗಿತ್ತು. ಈಗ ಆ ಎಲ್ಲ 12 ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸೋದಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಹಾಗಾದರೆ ಯಾರು ಆ 6 ಜನ ಕೊಲೆಯಾದ ದುರ್ದೈವಿಗಳು? ಈ ಭೀಕರ ಹತ್ಯಾಕಾಂಡದ ಹಿಂದಿರುವ 15 ವರ್ಷಗಳ ಹಳೆಯ ರಕ್ತದ ಇತಿಹಾಸ ಏನು? ಜಮೀನಿಗೋಸ್ಕರ ಶುರುವಾದ ದ್ವೇಷದ ಕಿಚ್ಚು ಇಷ್ಟೊಂದು ದೊಡ್ಡ ನರಮೇಧಕ್ಕೆ ಕಾರಣ ಆಗಿದ್ದು ಹೇಗೆ? ಕಣ್ಣಿಗೆ ಖಾರದ ಪುಡಿ ಎರಚಿ ಗನ್ನಿಂದ ಶೂಟ್ ಮಾಡಿ ಕೊಚ್ಚಿ ಕೊಲೆ ಮಾಡಿದ ಆ ಕಿರಾತಕರು ಯಾರು? ಇದೆಲ್ಲವನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೇ ತನಕ ಮಿಸ್ ಮಾಡದೆ ನೋಡಿ. ಮೇ 29ರ ಆ ಕರಾಳ ದಿನ ಜಮೀನಿನ ವಿಷಯವಾಗಿ ನಡೆದ ಈ ಭೀಕರ ದಾಳಿಯಲ್ಲಿ ಚಡಚಣ ಪಟ್ಟಣದ ಪ್ರತಿಷ್ಠಿತ ನಿರಾಳೆ ಕುಟುಂಬದ 5 ಸೇರಿ ಒಟ್ಟು 6 ಮಂದಿ ಸ್ಥಳದಲ್ಲೇ ಪ್ರಾಣ ಕಳ್ಕೊಂಡಿದ್ದಾರೆ. ದುಂಡಪ್ಪ ರೇವಣಸಿದ್ದಪ್ಪ ನಿರಾಳೆ ಕುಟುಂಬದ ಹಿರಿಯರು, ವಯಸ್ಸು 65 ವರ್ಷ. ಶಿವಪತ್ರಪ್ಪ ರೇವಣಸಿದ್ದಪ್ಪ ನಿರಾಳೆ ದುಂಡಪ್ಪ ಅವರ ಸಹೋದರ, ವಯಸ್ಸು 58 ವರ್ಷ. ಚಂದ್ರಕಾಂತ್ ಅಲಿಯಾಸ್ ಚಂದು ನಿರಾಳೆ ಮತ್ತೊಬ್ಬ ಸಹೋದರ, ವಯಸ್ಸು 55 ವರ್ಷ. ರಾಹುಲ್ ನಿರಾಳೆ ಶಿವಪುತ್ರ ಅವರ ಹಿರಿಯ ಮಗ, ವಯಸ್ಸು 25 ವರ್ಷ. ಸಮರ್ಥ ನಿರಾಳೆ ಶಿವಪುತ್ರ ಅವರ ಕಿರಿಯ ಮಗ, ವಯಸ್ಸು 23 ವರ್ಷ. ಇನ್ನು ಇವರ ಜೊತೆಗೆ ಇವರ ನಂಬಿಕಸ್ಥ ಬೆಂಬಲಿಗ ಹಾಗೂ ಕಾರ್ಮಿಕನಾಗಿದ್ದ ಶಬ್ಬೀರ್ ಬಾಬು ಸಾಬ್ ಅತ್ತಾರ್ 45 ವರ್ಷ. ಇವರನ್ನು ಕೂಡ ದುಷ್ಕರ್ಮಿಗಳು ಬಿಡದೆ ಕೊಲೆ ಮಾಡಿದ್ದಾರೆ. ಇಷ್ಟೇ ಅಲ್ಲ, ಈ ಭೀಕರ ದಾಳಿಯಲ್ಲಿ ನಿರಾಳೆ ಕುಟುಂಬದ ಕಡೆಯ ಅರವಿಂದ್ ಕಟಗಿ ಹಾಗೂ JCB ಚಾಲಕ ಸಂದೀಪ್ ಮಾನೆ ಅನ್ನೋರಿಗೂ ಗಂಭೀರ ಗಾಯಗಳಾಗಿದ್ವು. ಸದ್ಯ ಅವರಿಬ್ಬರನ್ನ ವಿಜಯಪುರದ ಖಾಸಗಿ ಆಸ್ಪತ್ರೆಗೆ ದಾಖಲುಗೊಂಡು ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ವಿಜಯಪುರ ಜಿಲ್ಲೆ ಅಂದ ತಕ್ಷಣ ನಮಗೆ ಮೊದಲು ನೆನಪಾಗೋದು ಅಲ್ಲಿನ ವಿಶ್ವ ಪ್ರಸಿದ್ಧ ಐತಿಹಾಸಿಕ ಸ್ಮಾರಕ ಗೋಳಗುಮ್ಮಟ. ಆದರೆ ಅದರಷ್ಟೇ ಡಾರ್ಕ್ ಆಗಿ ಭಯಾನಕವಾಗಿ ಕಾಡೋದು ಅಲ್ಲಿನ ಭೀಮಾ ತೀರದ ರಕ್ತ ಚರಿತ್ರೆ. ಇಲ್ಲಿನ ಕೃಷಿ ಭೂಮಿಯ ವ್ಯಾಜ್ಯಗಳು ದಶಕಗಳಿಂದನೂ ನೂರಾರು ಜೀವಗಳನ್ನು ಬಲಿ ಪಡ್ಕೊಂಡಿದ್ದಾವೆ. ಈಗ ನಡೆದಿರುವ ಈ ಭೀಕರ 6 ಜನರ ಕೊಲೆಗೆ ಬರೋಬ್ಬರಿ 15 ವರ್ಷಗಳ ಹಳೆಯ ಫ್ಲಾಶ್ ಬ್ಯಾಕ್ ಇದೆ. ಈ ಕತೆ ಶುರುವಾಗೋದು 2015ರ ಆಸ್ಪಾಸ್ನಲ್ಲಿ. ಗೋವಿಂದಪುರ ಗ್ರಾಮದ ನಿವಾಸಿಯಾಗಿದ್ದ ಆ ಭಾಗದ ಪ್ರಭಾವಿ ವ್ಯಕ್ತಿ ಕಲ್ಲನಗೌಡ ಪಾಟೀಲರ ಮಗ ಶಿವಾನಂದ ತಳವಾರ ಎಂಬಾತನಿಂದ. ಈ ಶಿವಾನಂದ ಅದೇ ಗ್ರಾಮದ ತೇಲಿ ಮನೆತನದ ಹುಡುಗಿಯೊಬ್ಬಳನ್ನ ಕಿಡ್ನಾಪ್ ಮಾಡಿದ್ನಂತೆ. ಇದರಿಂದ ತೀವ್ರ ಕೋಪಗೊಂಡ ಶಶಿಕಾಂತ್ ತೇಲಿ ಮತ್ತು ಅವರ ಕುಟುಂಬದವರು ಸೇರಿ ಶಿವಾನಂದ ತಳವಾರನನ್ನ ಅತ್ಯಂತ ಕ್ರೂರವಾಗಿ ಹೊಡೆದು ಸಾಯಿಸಿದ್ರು. ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ತೇಲಿ ಕುಟುಂಬದವರು ಹಲವು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಕೂಡ ಅನುಭವಿಸಿದ್ರು. ಜೈಲಿನಿಂದ ಹೊರ ಬಂದ ಮೇಲೆ ತೇಲಿ ಕುಟುಂಬಕ್ಕೆ ಅಲ್ಲಿರೋದಕ್ಕೆ ಸಾಧ್ಯ ಆಗಲಿಲ್ಲ. ಎದುರಾಳಿಗಳ ಭಯದಿಂದ ಅವರು ಊರು ಬಿಟ್ಟು ವಲಸೆ ಹೋದರು. ಅವರು ಊರು ಬಿಟ್ಟಿದ್ರಿಂದ ಅವ್ರಿಗೆ ಸೇರಿದ ಸುಮಾರು 15ರಿಂದ 25 ಎಕರೆ ಜಮೀನು ಕಳೆದ 15 ವರ್ಷಗಳಿಂದ ಯಾರೂ ಉಳುಮೆ ಮಾಡದೆ ಹಾಗೆ ಪಾಳು ಬಿದ್ದಿರುತ್ತೆ. ಕತೆಗೆ ಅಸಲಿ ಟ್ವಿಸ್ಟ್ ಸಿಗೋದೇ ಇಲ್ಲಿ. ಸುಮಾರು 6 ತಿಂಗಳ ಹಿಂದೆ ಚಡಚಣದ ಪ್ರತಿಷ್ಠಿತ ನಿರಾಳೆ ಕುಟುಂಬದವರು ಈ ಪಾಳು ಬಿದ್ದಿದ್ದ ವಿವಾದಿತ ಜಮೀನನ್ನು ಖರೀದಿ ಮಾಡೋದಕ್ಕೆ ಮುಂದಾಗ್ತಾರೆ. ತೇಲಿ ಕುಟುಂಬದವರಿಂದ ಆ ಜಮೀನನ್ನು ಕೊಳ್ಳೋದಕ್ಕೆ ಮಾತುಕತೆಯನ್ನು ನಡೆಸ್ತಾರೆ. ಈ ವಿಷಯ ಮಗನನ್ನ ಕಳೆದುಕೊಂಡು ಹಲ್ಲು ಕಡಿತಾ ಇದ್ದ ಎದುರಾಳಿ ಕಲ್ಲನಗೌಡ ಪಾಟೀಲ ಮತ್ತು ಆತನ ಬೆಂಬಲಿಗರಿಗೆ ತಿಳಿತಾ ಇದೆ. ತಕ್ಷಣ ಅಲರ್ಟ್ ಆದ ಪಾಟೀಲ್ ಗ್ಯಾಂಗು ಯಾವುದೇ ಕಾರಣಕ್ಕೂ ಆ ಜಮೀನನ್ನು ನೀವು ಕೊಳ್ಳಬಾರ್ದು, ಅಲ್ಲಿಗೆ ಕಾಲು ಕೂಡ ಇಡಬಾರ್ದು ಅಂತ ನಿರಾಳೆ ಕುಟುಂಬಕ್ಕೆ ಬಹಿರಂಗವಾಗಿಯೇ ವಾರ್ನಿಂಗ್ ಕೊಟ್ಟಿರ್ತಾರೆ. ಆದರೆ ಚಡಚಣದಲ್ಲಿ ಬಲಿಷ್ಠವಾಗಿದ್ದ ನಿರಾಳೆ ಕುಟುಂಬದವರು ಈ ಬೆದರಿಕೆಯನ್ನು ಅಷ್ಟಾಗಿ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಕಾನೂನುಬದ್ಧವಾಗಿ ತೇಲಿ ಕುಟುಂಬದಿಂದ ಆ ಇಡೀ ಜಮೀನನ್ನು ತಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಂಡೇ ಬಿಡ್ತಾರೆ. ಯಾವಾಗ ಜಮೀನು ನಿರಾಳೆ ಕುಟುಂಬದ ಕೈವಶ ಆಗುತ್ತೋ ಪಾಟೀಲನ ತಂಡ ಒಳಗೊಳಗೆ ದ್ವೇಷದ ಕಿಚ್ಚಿನಲ್ಲಿ ಕೊತ ಕೊಯ್ಯೋದಕ್ಕೆ ಶುರು ಮಾಡುತ್ತೆ. ಸಮಯ ಸಿಕ್ಕರೆ ಇವರನ್ನ ಮುಗಿಸ್ಬೇಕು ಅಂತ ಹೊಂಚು ಆಗ್ತಾ ಇರುತ್ತೆ.
ಆ ಸಮಯ ಬಂದಿದ್ದು ಮೇ 29ನೇ ತಾರೀಕು ಶುಕ್ರವಾರದಂದು. ಅವತ್ತು ಶುಕ್ರವಾರ ಮಧ್ಯಾಹ್ನ ಸುಮಾರು 2 ಗಂಟೆಯ ಸಮಯ ನಿರಾಳೆ ಕುಟುಂಬದವರು ತಮ್ಮ ಹೊಸ ಜಮೀನನ್ನು ಕೃಷಿಗೆ ಯೋಗ್ಯ ಮಾಡ್ಕೊಳ್ಳೋದಕ್ಕೆ ಟ್ರ್ಯಾಕ್ಟರ್ ಮತ್ತು JCB ಸಮೇತ ಗೋವಿಂದಪುರಕ್ಕೆ ಬಂದಿರ್ತಾರೆ. ಇಡೀ ಕುಟುಂಬ ಜಮೀನನ್ನು ಕ್ಲೀನ್ ಮಾಡಿಸ್ತಾ ಇತ್ತು. ಕೃಷಿಗೆ ಭೂಮಿ ಸಜ್ಜಾಗ್ತಾ ಇದ್ದುದನ್ನು ದೂರದಿಂದನೇ ಗಮನಿಸಿದ್ದ ಕಲ್ಲನಗೌಡ ಪಾಟೀಲನ ಕಡೆಯ ದುಷ್ಕರ್ಮಿಗಳು ಏಕ್ದಮ್ ರೊಚ್ಚಿಗೆದ್ಬಿಡ್ತಾರೆ. ಅಲ್ಲಿಯೇ ಹೊಂಚು ಹಾಕಿ ಕುಳಿತುಕೊಂಡಿದ್ದ ಕಲ್ಲನಗೌಡ ಪಾಟೀಲನ ಕಡೆಯ 15ರಿಂದ 20 ಜನರಿದ್ದ ಸಶಸ್ತ್ರ ದುಷ್ಕರ್ಮಿಗಳ ಗ್ಯಾಂಗು ಏಕಾಏಕಿ ನಿರಾಳೆ ಕುಟುಂಬದ ಮೇಲೆ ಮುಗಿಬೀಳುತ್ತೆ. ದಾಳಿ ಮಾಡುವ ಮುನ್ನ ದುಷ್ಕರ್ಮಿಗಳು ಭೀಕರ ಪ್ಲಾನ್ ಮಾಡಿದ್ರು. ಮೊದಲು ನಿರಾಳೆ ಕುಟುಂಬದವರ ಕಣ್ಣಿಗೆ ಮನಸೋ ಇಚ್ಛೆ ಖಾರದ ಪುಡಿಯನ್ನು ಎರಚಿಸ್ತಾರೆ. ಕಣ್ಣು ಕಾಣಿಸದೆ ಅವರು ತಡಕಾಡ್ತಾ ಇದ್ದಾಗ ಡಬಲ್ ಬ್ಯಾರಲ್ ಗನ್ನಿಂದ 6 ಜನರ ಮೇಲೂ ಧಾಮ್ ಧಾಮ್ ಅಂತ ಗುಂಡಿನ ದಾಳಿಯನ್ನು ಮಾಡ್ತಾರೆ. ಅಷ್ಟಕ್ಕೆ ನಿಲ್ಲದ ಆ ರಾಕ್ಷಸರು ಗುಂಡೇಟು ತಿಂದು ಬಿದ್ದಿದ್ದವರ ಮೇಲೆ ಮಚ್ಚು ಲಾಂಗುಗಳಂತಹ ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರ್ಬರವಾಗಿ ನರಮೇಧ ನಡೆಸಿದ್ದಾರೆ. ಒಂದೇ ಕುಟುಂಬದ 5 ಜನ ಹಾಗೂ ಅವರ ಬೆಂಬಲಿಗನಾಗಿದ್ದ ಶಬ್ಬೀರು ಸ್ಥಳದಲ್ಲೇ ರಕ್ತದ ಮಡುವಿನಲ್ಲಿ ಹೆಣವಾಗಿ ಬೀಳ್ತಾರೆ. ದಾಳಿಯ ಭೀಕರತೆಗೆ ಇಡೀ ಗೋವಿಂದಪುರ ಗ್ರಾಮ ನಡುಗೋಗ್ಬಿಡುತ್ತೆ. ಈ ಭೀಕರ ಹತ್ಯಾಕಾಂಡದ ಸುದ್ದಿ ತಿಳಿತಾ ಇದ್ದಂಗೆನೆ ಹಿರಿಯ ಪೊಲೀಸ್ ಅಧಿಕಾರಿಗಳು ವಿಧಿ ವಿಜ್ಞಾನ ಅಂದರೆ ಸೋಕು ಅಂತ ಹೇಳ್ತಾರೆ ಮತ್ತು ಫಿಂಗರ್ ಪ್ರಿಂಟ್ ಟೀಮ್ ಜೊತೆ ಸ್ಪಾಟ್ಗೆ ಧಾವಿಸಿ ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದಾರೆ. ಇನ್ನು ಮರುದಿನ ಅಂದರೆ ಶನಿವಾರದಂದು ಇಡೀ ಗೋವಿಂದಪುರ ಗ್ರಾಮದಲ್ಲಿ ಹರಹರ ಮಹಾದೇವ ಅನ್ನೋ ಥರದ ಅತ್ಯಂತ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿತ್ತು. ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಅಂತ ಭದ್ರತೆಗಾಗಿ 3 DAR ಮತ್ತು 4 KSRP ತುಕಡಿಗಳನ್ನು ನಿಯೋಜಿಸಿ ಇಡೀ ಗ್ರಾಮವನ್ನು ಪೊಲೀಸ್ ಚಾವಣಿ ಮಾಡಲಾಗಿತ್ತು. ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆನೆ ಮೃತರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಯಿತು. ಮೃತಪಟ್ಟ 6 ಮಂದಿಯಲ್ಲಿ ನಿರಾಳೆ ಕುಟುಂಬದ 5 ಅಂತ್ಯ ಸಂಸ್ಕಾರ ಹಿಂದೂ ಸಂಪ್ರದಾಯದಂತೆ ದಹನದ ಮೂಲಕ ನಡೆದರೆ, ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಶಬ್ಬೀರ್ ಅತ್ತಾರ್ ಅವರನ್ನ ಇಸ್ಲಾಂ ಸಂಪ್ರದಾಯದಂತೆ ಸಮಾಧಿ ಮಾಡಲಾಯಿತು. ಹಿಂದೆ ಹಿರಿಯ ಪೊಲೀಸ್ ಅಧಿಕಾರಿ ಅಲೋಕ್ ಕುಮಾರ್ ಅವರು ಉತ್ತರ ವಲಯದ IGP ಆಗಿದ್ದಾಗ ಭೀಮಾ ತೀರದ ಇಂತಹ ಫ್ಯಾಕ್ಷನ್ ದ್ವೇಷಕ್ಕೆ ಬ್ರೇಕ್ ಹಾಕೋದಕ್ಕೆ 2 ಕುಟುಂಬಗಳನ್ನು ಒಂದುಗೂಡಿಸುವ ದೊಡ್ಡ ಪ್ರಯತ್ನವನ್ನ ಮಾಡಿದ್ರು. ಆದರೆ ದಶಕಗಳ ಹಳೆಯ ದ್ವೇಷದ ಕಿಚ್ಚು ಮಾತ್ರ ಈ ತನಕನೂ ಆರಿಲ್ಲ ಅನ್ನೋದಕ್ಕೆ ಈ ಭೀಕರ ನರಮೇಧವೇ ಸಾಕ್ಷಿ. ಸದ್ಯಕ್ಕೆ ಪೊಲೀಸರು ಪ್ರಕರಣದ A1 ಆರೋಪಿ ಕಲ್ಲನಗೌಡ ಪಾಟೀಲ್ ಸೇರಿದಂತೆ ಎಲ್ಲ 12 ಆರೋಪಿಗಳನ್ನು ಹೆಡೆಮುರಿ ಕಟ್ಟಿ ಜೈಲಿಗೆ ಕಳಿಸಿದ್ದಾರೆ. ದಶಕಗಳ ಬಳಿಕ ಶಾಂತವಾಗಿದ್ದ ಭೀಮಾ ತೀರ ಮತ್ತೊಮ್ಮೆ ರಕ್ತಸಿಕ್ತ ಆಗಿರೋದು ನಿಜಕ್ಕೂ ದುರಂತ. ಕಾನೂನು ಕೈಗೆತ್ತಿಕೊಂಡು 6 ಜೀವಗಳನ್ನು ಬಲಿ ಪಡೆದ ಈ ನರಹಂತಕರಿಗೆ ಕಠಿಣ ಶಿಕ್ಷೆ ಆಗಲಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.